ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ನನ್ನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂತ ಹೇಳಿದರೆ ಮರಿದಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಬಿಹಾರ್ನಿಂದ ಕರ್ನಾಟಕ ಹೊರಡುವಂಥ ದಿವಸನೇ ನನ್ನ ಮಗನಿಗೂ ಹುಷಾರಿಲ್ಲ, ಹಾಗೆ ನನಗೂ ಕೂಡ ಅಲ್ಲಿದ್ದ ಒಂದು ಬಿಸಿಲು ಸೆಕೆಗೆ ಮೈಯೆಲ್ಲ ಅಲರ್ಜಿ ಆಗಿತ್ತು. ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹಳ್ಳಿಯಿಂದ ನದಿ ದಾಟ್ಕೊಂಡು ಆ ಕಡೆ ಇರೋವಂಥ ಹಳ್ಳಿಗೆ ಹೋಗಬೇಕು. ಮಳೆಗಾಲದಲ್ಲಂತೂ ಭಾರಿ ಕಷ್ಟ ಆಗತ್ತೆ. ಒಂದು ಬ್ರಿಡ್ಜ್ ಕಟ್ಸಿದ್ರೆ ಆಗಿರೋದು, ಬಟ್ ಇಲ್ಲಿಯವರು ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ, ಈಜ್ಕೊಂಡು ಪಾರಾಗ್ಬಿಡ್ತಾರೆ. ಹಾಗೆ ನಾವು ಕೂಡ ಇವತ್ತು ಕ್ಲಿನಿಕ್ಕಿಗೆ ಬಂದ್ವಿ. ಮನೆ ಒಳಗೆ ಚಿಕ್ಕದಾಗಿ ಒಂದು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಇಲ್ಲಿ ಮೆಡಿಸನ್ ಎಲ್ಲ ತೊಗೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ಮೈದನ ಮತ್ತು ಮೈದನ ಹೆಂಡ್ತಿ ನಾವು ಹೊರಡೋ ವಿಚಾರ ಗೊತ್ತಲ್ವ. ಹಾಗಾಗಿ ಮಧ್ಯಾಹ್ನನೇ ಎಲ್ಲ ಅಡುಗೆನ ಮಾಡಿಟ್ಟಿದ್ರು. ನಾವೆಲ್ಲ ಊಟ ಮಾಡಿಕೊಂಡು ಸ್ನಾನ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಗದ್ದೆ ದಾಟಿ ಬಂದ್ವಿ. ಬರ್ತಾ ಎಲ್ಲರೂ ನಮ್ಮನ್ನು ಬಿಡಕ್ಕೆ ಬಂದರು. ಇಲ್ಲಿ ಒಂದು ಸಂಪ್ರದಾಯ ಇದೆ. ಏನಂತ ಹೇಳಿದರೆ, ಯಾರೇ ಆಗಲಿ ಮನೆಯಿಂದ ತುಂಬ ದೂರ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದಾಗ ಅವರಿಗೆ ಟೆಂಪೋ ಹತ್ಸೋಕ್ಕೆ ಮುಂಚೆ ಒಂದು ಚೊಂಬು ನೀರು ಕೊಡ್ತಾರೆ. ಅವರ ಹೋಗುವಂಥ ಪ್ರಯಾಣ ಸುಖವಾಗಿ ಸಾಗಲಿ ಅಂಥೇಳಿ. ಹಾಗೆ ನನ್ನ ಮೈದ್ನದಿರೆಲ್ಲರೂ ನಮಗೆ ಆಟೋ ಹತ್ಸೋಕ್ಕೆ ಬಂದಿದ್ದರು. ನಾವು ಹೊರಡ್ಬೇಕಾದ್ರೆ ಎಲ್ಲರ ಮುಖದಲ್ಲೂ ಒಂಥರ ಬೇಸರ, ಬೇಜಾರು. ನಮಗೂ ಕೂಡ ಬೇಜಾರಾಯಿತು. ಏನು ಮಾಡೋಕ್ಕಾಗತ್ತೆ, ನಾವು ಬರಲೇಬೇಕಾದಂಥ ಒಂದು ಪರಿಸ್ಥಿತಿ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಕರ್ನಾಟಕದಲ್ಲಿರಬೇಕು. ಹಾಗಾಗಿ ನಾವು ಅಲ್ಲಿಂದ ಒಂದು ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ನಿಗೆ ಬಂದ್ವಿ. ಇದು ಬಂದು ಬಿಹಾರ್ನಲ್ಲಿ ಇರುವಂತಹ ಕಾಲ್ಗಾಂವ್ ಅನ್ನೋ ಒಂದು ಸ್ಟೇಷನ್ನು. ಇಲ್ಲಿಂದ ನಮಗೆ ಕಲ್ಕತ್ತಾ ಟ್ರೈನ್ ಹಿಡಿಬೇಕಾಗಿತ್ತು. ಹಾಗಾಗಿ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಟ್ರೈನ್ ಸಿಕ್ತು, ಹತ್ಕೊಂಡ್ವಿ. ಆದರೆ ಟ್ರೈನಲ್ಲಿ ತುಂಬ ರಶ್ ಇದ್ದಿದ್ದ ಕಾರಣ ನಾವು ರಾತ್ರಿ ಎಲ್ಲ ಜರ್ನಿ ಬಂದು ನಿಂತ್ಕೊಂಡೇ ಮಾಡಬೇಕಾಗಿ ಬಂತು. ನಿದ್ದೆ ಬೇರೆ ಇರಲಿಲ್ಲ. ಹಾಗೂ 3 ಗಂಟೆ ಬೆಳಗಿನ ಜಾವಕ್ಕೆ ನಾವು ಕಲ್ಕತ್ತಾದ ಹೌರಾ ರೈಲ್ವೆ ಸ್ಟೇಷನ್ನಿಗೆ ಬಂದ್ವಿ. ಮಕ್ಕಳೆಲ್ಲರೂ ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆಗೆ ಅಷ್ಟೊತ್ತಿಗೇನೋ ಊಟ ಮಾಡಿದ್ದಲ್ವ, ಹೊಟ್ಟೆ ಹಸಿ ಅಂತ ಇದ್ದರು. ನಮ್ಮ ಅತ್ತೆಯವರು ನಮಗೆ ಅವಲಕ್ಕಿ ಎಲ್ಲ ಹುರಿದು ಕೊಟ್ಟಿದ್ದರು. ಹಾಗಾಗಿ ಅದನ್ನೇ ಲೈಟಾಗಿ ತಿಂಡಿ ಮಾಡಿಕೊಂಡು, ನಮಗೆ ಬೆಂಗಳೂರು ಟ್ರೈನ್ ಇದ್ದಿದ್ದು 11 ಗಂಟೆಗೆ. ಹಾಗಾಗಿ ರೈಲ್ವೆ ಸ್ಟೇಷನ್ ಸುತ್ತಕ್ಕೆ ಅಂತ ಸ್ವಲ್ಪ ಟೈಮ್ ಪಾಸಿಗೆ ಹೋದ್ವಿ. ನಮ್ಮ ಬೆಂಗಳೂರು ಸಿಟಿನಲ್ಲಿ ಯಾವ ರೀತಿ ಯಾವಾಗಲೂ ಕ್ರೌಡ್ ಇರುತ್ತೋ ಜನಗಳ, ಅದೇ ರೀತಿ ಇಲ್ಲೂ ಕೂಡ ಜನಗಳ ಕ್ರೌಡ್ ಇತ್ತು. ಹೊರಗಡೆಯಿಂದ ಈ ಥರ ರೈಲ್ವೆ ಸ್ಟೇಷನ್ನು ಕಾಣುತ್ತೆ. ಇಲ್ಲಿ ಒಂದು ಗಂಗಾ ನದಿ ಕೂಡ ಹರಿಯುತ್ತೆ, ಅಲ್ಲಿ ಬ್ರಿಡ್ಜ್ ಇದೆ. ಬನ್ನಿ ಅದನ್ನು ನೋಡ್ಕೊಬರೋಣ. ಇದು ಬಂದು ಗಂಗಾ ನದಿ. ಗಂಗಾ ನದಿಯ ಮೇಲೆ ಈ ಒಂದು ಹವ್ರಾ ಬ್ರಿಡ್ಜ್ ನಿರ್ಮಾಣವಾಗಿದೆ. ಇದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಫಿಲಮ್ಗಳ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಕಲ್ಕತ್ತಾದಿಂದ ಬೆಂಗಳೂರಿಗೆ ಹೋಗುವಂಥ ಟ್ರೈನ್ ಬಂದು 10:30ಗೆ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೆಯವರು ಬೇಗ ಬೇಗ ನಮಗೆಲ್ಲ ಊಟ ಮಾಡಿಸಿದ್ರು. ಮತ್ತು ಹೋಗೋ ದಾರಿಲಿ ಊಟ ಸಿಕ್ಕುತ್ತೋ ಇಲ್ವೋ ಅದೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತೇಳಿ ಸ್ಟೇಷನ್ನಲ್ಲೇ ನಾವು ಊಟ ಮಾಡ್ಕೊಂಡ್ವಿ. ಟ್ರೈನ್ ಕೂಡ ಬಂತು, ಆದರೆ ಅದು ಫುಲ್ಲು ಸ್ಲೀಪರ್ ಇತ್ತು. ಟಿ ಕೇಳಿದ್ದಕ್ಕೆ 1 ಟಿಕೆಟಿಗೆ 2400 ಅಂತ ಹೇಳಿಬಿಟ್ರು. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ಹೊಟ್ಟೆಗೇನು ತಿನ್ನೋದು ರಸ್ತೆ ಇಡೀ ಅಂದ್ಕೊಂಡು ನಾನು ಬೇಡ ಅಂತ ಹೇಳಿದೆ. ಅದಾದಮೇಲೆ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ಟ್ರೈನ್ ಇತ್ತು. ಬಟ್ ನಮಗೆ ಅಷ್ಟೊತ್ತು ತನಕ ಕಾಯೋಕ್ಕಾಗಲ್ಲ, ಮಕ್ಕಳು ಬೇರೆ ಜೊತೆಲಿದ್ದಾರಲ್ಲ ಅಂಥೇಳಿ ಬೇರೆ ಟ್ರೈನ್ ಹುಡುಕಿದ್ವಿ. ಚೆನ್ನೈ ಟ್ರೈನು ಸುಮಾರು ಒಂದು 3 ಗಂಟೆ ಅಷ್ಟೊತ್ತಿಗೆ ಇದೆ ಅಂತ ಗೊತ್ತಾಯಿತು. ಅದರದ್ದೇ ಟಿಕೆಟ್ ತೊಗೊಂಡು ಸ್ಟೇಷನ್ನಲ್ಲೇ ಫೈನ್ ಕಟ್ಟಿ ನಾವು ಬಂದು ರಿಸರ್ವೇಷನ್ ಬೋಗಿನಲ್ಲಿ ಹತ್ಕೊಂಡ್ವಿ. ನಮಗೆ ಸೀಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆದರೆ ಮಕ್ಕಳಿಗೆ ಪಾಪ ಅಲ್ಲಿರೋರು ತುಂಬ ಒಂದು ಎಂಕರೇಜ್ ಮಾಡಿ ಸೀಟ್ ಬಿಟ್ಕೊಟ್ರು. ಹಾಗೂ ಹೀಗೂ ನಾವು ರಾತ್ರಿ ಎಲ್ಲ ಟ್ರೈನ್ನಲ್ಲೇ ಕಳೆದ್ವಿ. ತುಂಬಾ ರಶ್ ಇತ್ತು. ಅದಾದಮೇಲೆ ಮಾರನೇ ದಿವಸ ಸಾಯಂಕಾಲ ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ನಾವು ಚೆನ್ನೈ ರೈಲ್ವೆ ಸ್ಟೇಷನಿಗೆ ಬಂದು ತಲುಪಿದ್ವಿ. ಕೆಲವೊಂದು ಟೈಮು ತುಂಬ ಲಾಂಗ್ ಜರ್ನಿ ಮಕ್ಕಳ ಜೊತೆ ಮಾಡಬೇಕಾದ್ರೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಕರೆಕ್ಟಾಗಿ ಟೈಮಿಗೆ ಊಟ ಸಿಕ್ಕಲ್ಲ, ಅಥವಾ ಅಲ್ಲಿ ಮಾರಾಟ ಮಾಡುವಂಥ ಊಟಗಳು ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ನಾವು ಅಷ್ಟಾಗಿ ಏನು ತಿನ್ನೋ ಕಡೆ ಗಮನ ಕೊಟ್ಟಿರಲಿಲ್ಲ. ಮಕ್ಕಳು ಪಾಪ ರಾತ್ರಿನೂ ಕೂಡ ಏನು ಸರಿಯಾಗಿ ತಿಂದಿರಲಿಲ್ಲ. ಹಾಗಾಗಿ ಮೊದಲು ಚೆನ್ನೈ ರೈಲ್ವೆ ಸ್ಟೇಷನ್ನಲ್ಲೇ ಹೋಗಿ ನಮ್ಮ ಮನೆಯವರು ಊಟ ತಗೊಂಡು ಬಂದರು. ಮೊದಲು ಊಟ ಮಾಡ್ಕೊಳ್ಳಿ ಅಂಥೇಳಿ. ಸ್ನಾನ ಇರಲ್ಲ. ತುಂಬಾ ಒಂದು ಜರ್ನಿ ಮಾಡೋದು ಅಂದರೆ ತುಂಬ ಒಂದು ಕಷ್ಟ ಆಗತ್ತೆ. ಬೇರೆಯವರೆಲ್ಲ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ, ಅದು ಹೆಂಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಹಾಗೆ ಇಲ್ಲಿಯ ಚೆನ್ನೈ ರೈಲ್ವೆ ಸ್ಟೇಷನ್ ಪಕ್ಕ ಕ್ರಿಕೆಟ್ ಸ್ಟೇಡಿಯಂ ಕೂಡ ಇದೆ, ಆದರೆ ಈಗ ಸದ್ಯಕ್ಕೆ ಇದು ಜಾರಿಲಿಲ್ಲ, ನಡೀತಾ ಇಲ್ಲ ಅಂತ ಹೇಳಲಾಗತ್ತೆ. ಹಾಗೆ ನಾವು ರಾತ್ರಿ 8 ಗಂಟೆಗೆ ಈ ಒಂದು ಕಾವೇರಿ ಎಕ್ಸ್ಪ್ರೆಸ್ ಇತ್ತು.
ಇದು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇತ್ತು. ಹಾಗಾಗಿ ನಾವು ಇಲ್ಲಿನೂ ಕೂಡ ಸೀಟ್ ಹಿಡಿಯೋಕ್ಕೆ ಜನರಲ್ ಬೋಗಿ ಟಿಕೆಟೇ ತೊಗೊಂಡಿದ್ವಲ್ಲ, ಹಾಗಾಗಿ ಸೀಟ್ ಹಿಡಿಯೋಕ್ಕೆ ಅಂತ ಲಾಸ್ಟ್ ಬೋಗಿ ತನಕ ಎದ್ನ ಬಿದ್ನ ಅಂತ ಓಡಬೇಕಾಗಿ ಬಂತು. ಇಲ್ಲಾಂದರೆ ಸೀಟ್ ಸಿಕ್ಕಲ್ಲ. ಆಲ್ರೆಡಿ ನಾವು ಟಿಕೆಟ್ ಯಾವುದ್ರದ್ದು ಬುಕ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಮೊದಲು ಹೋಗಿ ನಾವು ಸೀಟ್ ಹಿಡಿದ್ವಿ. ಹೇಗೋ ನಮ್ಮ ಪುಣ್ಯಕ್ಕೆ ಪಾಪ ಅಲ್ಲಿದ್ದಂಥ 2 ವಯಸ್ಸಾದವರು ಮಕ್ಕಳಿರೋದನ್ನ ನೋಡ್ಬಿಟ್ಟು ಈ ಸೀಟ್ ಫುಲ್ಲು ನೀವೇ ತೊಗೊಳ್ಳಿ ಅಂತ ಬಿಟ್ಕೊಟ್ರು. ರಾತ್ರಿ ಎಲ್ಲ ಜರ್ನಿ ಮಾಡಿ ಬೆಳಗ್ಗೆ ಸುಮಾರು ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದು ತಲುಪಿದ್ವಿ. ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಏನೋ ಒಂಥರ ಖುಷಿ. ಯಾಕಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ಬೆಂಗಳೂರು ಸಿಟಿನ ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗಿದ್ವಿ. ಈಗ ಹೊಸದಾಗಿ ಬೆಂಗಳೂರನ್ನ ನೋಡ್ಬೇಕಾದ್ರೆ ಏನೋ ಒಂಥರ ತುಂಬ ಖುಷಿ ಆಯಿತು. ಹಾಗೆ ನಾವು ತಿಂಡಿ ಕೂಡ ಮಾಡಿರಲಿಲ್ಲ. ಸ್ವಲ್ಪ ಫ್ರೆಶ್ ಆಗಿ ಅಲ್ಲೇ ಪೂರಿ ತಿಂದ್ಕೊಂಡು ತಿಂಡಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದ್ವಿ. ಇಲ್ಲಿ ಬಂದಮೇಲೆ ನನ್ನ ಮಕ್ಳಿಗೆ ಏನೋ ಒಂಥರ ಕಲರ್ಫುಲ್ ಪೈಂಟಿಂಗ್ ಎಲ್ಲ ನೋಡ್ಕೊಂಡು ಇಷ್ಟು ದಿನ ಟ್ರೈನಲ್ಲಿ ಬಂದಿದ್ದು ಏನೋ ಒಂಥರ ಸುಸ್ತಿತ್ತು. ಸ್ವಲ್ಪ ಅವರು ಕೂಡ ಎಂಜಾಯ್ ಮಾಡಿದರು. ಅದಾದಮೇಲೆ ನಮಗೆ ಚಿಕ್ಕಮಂಗ್ಳೂರು ಬಸ್ ಸಿಕ್ತು. ಬಸ್ನಲ್ಲಿ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು. ಏನಂತ ಹೇಳಿದರೆ ನನ್ನ ಆಧಾರ್ ಕಾರ್ಡ್ ಕೊಟ್ಟಾಗ ಅವರು ಮೊಬೈಲಲ್ಲಿ ಹಾಕಿ ನೋಡಿದಾಗ ಬಿಹಾರಲ್ಲಿ ಯಾವಾಗಲೂ ನಮ್ಮ ಮನೆಯವ್ರು ಮಾಡಿಸಿದ ಹಳೆ ವೋಟರ್ ಐ ಡಿ ನೋಡ್ಬಿಟ್ಟು ನೀವು ಇಲ್ಲಿಯವರೆಲ್ಲ ಟಿಕೆಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ರು. ನಾವು ಆಮೇಲೆ ಇಲ್ಲಿಯ ವೋಟರ್ ಐ ಡಿ ಎಲ್ಲ ತೋರಿಸಿದ ಮೇಲೆ ಟಿಕೆಟ್ ಕೊಟ್ಟರು. ಹಾಗೂ ಹೀಗೂ ನಾವು ಚಿಕ್ಕಮಂಗ್ಳೂರಿಗೆ ಬಂದ ಮೇಲೆ ಅರ್ಧ ಉಸಿರು ಬಂದಂಗೆ ಆಯಿತು. ಮೊದಲು ಆಟೋ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಬಾಗಿಲು ಕಾಣಿಸ್ತಾ ಇದೆಯೋ ಇಲ್ವೋ ನನ್ನ ಮಕ್ಕಳು ಕಾತರವಾಗಿ ಮನೆಗೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕಂದರೆ ಬಂದಿದ್ದು ಟಯರ್ಡ್ ಇತ್ತು. ಯಾವಾಗ ಮನೆ ಸೇರ್ಕೋತೀವೋ ಅನ್ನೋ ಒಂದು ಟೆನ್ಷನಲ್ಲಿದ್ವಿ. ಮನೆ ನೋಡಿದ ಮೇಲೆ ಎಲ್ಲರಿಗೂ ಅರ್ಧ ಜೀವ ಬಂತು. ನಮ್ಮಮ್ಮ ಬರ್ತಾ ಇದ್ದಂಗೆ ಮೊದಲು ಟೀ ಮಾಡಿಕೊಟ್ಟು ಹಣ್ಣುಗಳೆಲ್ಲ ಮಕ್ಳಿಗೆ ಕೊಟ್ಟು, ಮಕ್ಕಳು ನಿಮ್ಮನ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ, ಮೊದಲು ಸ್ನಾನ ಮಾಡಿ, ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಮೊದಲು ಸ್ನಾನ ಮಾಡ್ಕೊಂಡು ಊಟ ಮಾಡಿ ಅಂತೇಳಿ ಹಣ್ಣುಗಳೆಲ್ಲ ಕೊಟ್ಟರು. ನಾನು ಲಾಂಗ್ ಜರ್ನಿ ಮಾಡಿದ್ರಿಂದ ಕಾಲೆಲ್ಲ ತುಂಬ ಊದ್ಕೊಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮೂರಲ್ಲಿ ತುಂಬಾ ಜೋರಾಗಿ ಮಳೆ ಬಂದಿತ್ತು. ನಾವಲ್ಲಿ ಬಿಸಿ ಬಿಸಿ ಬಂದಿದ್ದಕ್ಕೂ ಇಲ್ಲಿ ತಂಪಾದ ಮಳೆ ಬಂದಿದ್ದಕ್ಕೂ ಮೊದಲು ಸ್ನಾನ ಮಾಡ್ಕೊಂಡ್ವಿ. ಆದ್ರೂ ನನ್ನ ಸ್ಕಿನ್ ಪ್ರಾಬ್ಲಮ್ ಇನ್ನೂ ಸರಿಯಾಗಿರಲಿಲ್ಲ. ಕೈಯಲ್ಲೆಲ್ಲ ಗುಳ್ಳೆಗಳು ಇನ್ನೂ ಜಾಸ್ತಿನೇ ಆಗಿಬಿಟ್ಟಿತ್ತು. ಯಾಕಂದರೆ 3-4 ದಿನದಿಂದನೂ ಸ್ನಾನ ಇರಲಿಲ್ಲ. ಮೊದಲು ಒಂದು ಚೊಂಬು ನೀರು ಕುಡಿದೆ. ಎಷ್ಟೇ ದೇಶ ವಿದೇಶ ಸುತ್ತಿರಿ, ಎಷ್ಟೇ ನೀರು ಕುಡೀರಿ, ನಮ್ಮ ಊರಿನ ನೀರು ಕುಡ್ದಂಗೆ ಎಲ್ಲಿದ್ದು ನೀರು ಕುಡಿದ್ರೂ ತೃಪ್ತಿ ಆಗಲ್ಲ. ಅಮ್ಮ ಮಾಡಿದ ಬಿಸಿ ಬಿಸಿ ಅಡುಗೆನ ಊಟ ಮಾಡಿಕೊಂಡು ಬೇಗ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇದಿಷ್ಟು ನನ್ನ ಬಿಹಾರ್ ಟು ಕರ್ನಾಟಕ ಜರ್ನಿಯ ವ್ಲಾಗ್ ವಿಡಿಯೋ ಆಗಿತ್ತು. ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಎಲ್ಲಾರ ಲಾಂಗ್ ಜರ್ನಿ ಹೋಗಿದ್ರೆ ಅದರ ಅನುಭವಗಳನ್ನ ಕೂಡ ಶೇರ್ ಮಾಡ್ಕೊಳ್ಳಿ ಇಷ್ಟ ಇದ್ದರೆ. ಹಾಗೆ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತು ಮುಂದಿನ ಹೊಸ ವ್ಲಾಗ್ನೊಂದಿಗೆ ನಿಮ್ಮೆಲ್ಲರ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ನಮಸ್ಕಾರ.